ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿ ಬನ್ನಿ ಫ್ರೆಂಡ್ಸ್, ಇವತ್ತಿನ ಬೆಳಗ್ಗೆ ಇಂಥ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಸೊ ಇವಾಗ ನನ್ನ ಮಗನೂ ಎದ್ದಾನ, ಹೊತ್ಕೊ ಅಂತ ಹಠ ಮಾಡತ್ತಾನ. ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟ್ ಆಗಿದ್ದೀವಿ, ಹಾಗಾಗಿ ನಮ್ಮ ಮನೆಯವರು ಹಂಗೆ ಹೋಗ್ಯಾರ. ಇವಾಗ ಬರ್ತಾರಂತ ಬುತ್ತಿ ಯಾಕೆ. ಸೊ ಇವಾಗ ಅಡುಗೆ ಮಾಡಬೇಕು. ನೋಡಿ ನೀನು ಅಡುಗೆ ಮಾಡ್ತೀನಿ ಅಂತ ಅದು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ನಮ್ಮದು ದೊಡ್ಡ ಮಗ ಮಲ್ಕೊಂಡನಿನ, ಸಣ್ಣ ಮಗ ಅಂತ 5 ಗಂಟೆಗೆ ಹೇಳ್ತಾನ, ಅವನಿಗೆ ನಿದ್ದಿನೇ ಇರಲ್ಲ. ಸೊ ಬನ್ನಿ ಯಾವ ಥರ ಹೋಗುತ್ತೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಮಗ ಹೊತ್ಕೊ ಅಂತ ಅನ್ಕೇರಿ ಹಠ ಮಾಡಾಕತ್ತಾನ. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ಯಾಕಪ್ಪ ನಗುದೇ ಇರ್ತದೆ. ಮತ್ತು ಫ್ರೆಂಡ್ಸ್ ಇನ್ನೂ ಒಂದೇನಂದ್ರೆ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ನಾನು ಏನೋ ಒಂದು ಸ್ವಲ್ಪ ಒಂದು ಕನಸು ಕಂಡಿದ್ದೀನಿ, ಅದು ನನಸಾಗೋ ಟೈಮ್ ಬಂದೈತಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನನ್ನ ಮಕ್ಕಳು ಎದ್ಬಿಟ್ರು ಫ್ರೆಂಡ್ಸ್, ಹಾಗಾಗಿ ಹಾಸಿಗೆನ ತೆಗೆದು ಮಡಚಿ ಕಸ ಬಿಡಿಸ್ಕೊಂಡ್ರೆ ಆಯ್ತಂತ ಕಸ ಬಿಡಿಸ್ಕೊಳಕತ್ತೆ. ನನಗೆ ಹತ್ತ ತಕ್ಷಣವೇ ಎದ್ದು ಬಿಡ್ತಾರೆ ಅವರು. ಸಣ್ಣ ಅಂತೂ ನಾನು ಸ್ವಲ್ಪ ಎದ್ದೆ ಅಂದರೆ ಎದ್ದು ಬಿಡ್ತಾನೆ, ದೊಡ್ಡ ಆದ್ರೂ ಒಂದು ಸ್ವಲ್ಪ ಮಲ್ಕೋತಾನೆ. ನೈಟೇ ಹಿಟ್ಟು ನಾದಿಟ್ಟಿದ್ದೆ ಬೆಳಗ್ಗೆ ಚಪಾತಿ ಮಾಡ್ಬೇಕಂತ. ಸೊ ನಮ್ಗೆ ಸ್ವಲ್ಪ ಎಚ್ಚರ ಅಲರ್ಸಲಿಂದ ನನ್ನ ಮಗ ಭಾಳ ಕಾಡಾಕತ್ತಿದ್ದ, ಹಾಗಾಗಿ ನಿದ್ದೆ ಹತ್ತಿತ್ತು. ಹಾಗಾಗಿ ಇವತ್ತು ಚಪಾತಿ ಮಾಡಿಲ್ಲ. ಹಾಗೆ ಸ್ವಲ್ಪ ಎಲ್ಲ ಕಸ ಅದಕ್ಕೂ ಸ್ವಲ್ಪ ಬೇಸಿಕ್ ಕೆಲಸ ಎಲ್ಲ ಆಯಿತು. ಹಾಗಾಗಿ ಸ್ವಲ್ಪ ಚಹಾ ಮಾಡ್ಕೊಂಡ್ರೆ ಆಯ್ತತ್ತೆ. ಚಹಾಕ್ಕೆ ಇಟ್ಟೀನಿ. ಚಹಾ ಗಟ್ಟಿಯಾಗಿ ಬರ್ಬೇಕಂದ್ರೆ ಫಸ್ಟ್ ಸ್ವಲ್ಪ ಚಹಾ ಪುಡಿ ಮತ್ತು ಹಾಲನ್ನ ಹಾಕಿ ಫಸ್ಟ್ ಕುದಿಸ್ಬೇಕು. ಒಂದು ಕುದಿ ಬಂದ ಒಳಗೆ ಕುದಿಸ್ಬೇಕು ಈ ಥರ. ಇಲ್ಲಾಂದ್ರೆ ನೀವು ಹಾಲನ್ಯಾಗ ಮಾಡಿದರೆ ಈ ಥರ ಮಾಡಿರಿ, ನೀರಿನಾಗ ಮಾಡಿದ್ರಂದ್ರೆ ನೀರು ಮತ್ತು ಚಹಾ ಪುಡಿನ ಹಾಕಿ ಕುದಿಸ್ರಿ. ಸ್ವಲ್ಪ ಗಟ್ಟಿ ಆಗುತ್ತೆ ಚಹಾ, ಒಂದು ಸ್ವಲ್ಪ ಕುಡಿಯೋಕೆ ಟೇಸ್ಟ್ ಆಗುತ್ತೆ. ಸ್ವಲ್ಪ ನೀರು ಆಗಂಗಿಲ್ಲ. ಆಮೇಲೆ ಒಂದು ಉಗಿ ಕುದ್ದ ಬೆಳಕ್ಕೆ ಅದು ಚಹಾ ಪುಡಿ ಹಾಲೊಳಗೆ ಕರೆಕ್ಟಾಗಿ ಹೊಂದ್ಕೋತೈತಿ. ಅವಾಗ ಗಟ್ಟಿಯಾಗುತ್ತೆ ಚಹಾ. ಸ್ವಲ್ಪ ಸಕ್ಕರೆನ ಹಾಕಿ ಈ ಥರ ಕುದಿಸಿದ್ರೆ ಏನಂತ ನಾವು ಮಸ್ತ್ ಅಂದ್ರೆ ಮಸ್ತ್ ಚಹಾ, ಗಟ್ಟಿಯಾದ ಚಹಾ ಈ ಥರ ಮಾಡಿಕೊಂಡು ಕುಡಿಬೋದು. ಒಂದು ಆ ಥರ ಮಾಡಿ ಕುಡಿ. ಹಾಗೆಯೇ ನನ್ನ ಮಕ್ಕಳು ಎದ್ದಿದ್ರು, ಅವರು ಒಂದು ಸ್ವಲ್ಪ ಏನಂತಾರಲ್ಲ, ನನ್ನ ದೊಡ್ಡ ಮಗಾಗ ಸ್ವಲ್ಪ ಬ್ರಷ್ ಅದು ಮಾಡ್ಕೊಂಬಂದ. ನಾನು ಅಡುಗೆ ಮಾಡೋ ಮಮ್ಮಿ ಆ್ಯಪಲ್ ಬೇಕಂದ. ಫಸ್ಟಿಗೆ ಅವನಿಗೆ ಆ್ಯಪಲ್ ಕೊಡ್ತೀನಿ ನಾನು. ಅವನಿಗೆ ಆ್ಯಪಲ್ ಕೊಟ್ಟು ಸಣ್ಣವನಿಗೂ ಸ್ವಲ್ಪ ಆ್ಯಪಲ್, ಅವನಿಗೆ ಏನು ತಿನ್ನಂಗಿಲ್ಲ, ಸುಮ್ಮನೆ ಕೊಟ್ಟೆ. ಅವನು ತಿನ್ಕೋತು ಆಟ ಆಡಕತ್ತಿದ್ರು. ಹಾಗಾಗಿ ಅವನ ಚಪಾತಿ ಮಾಡ್ಕೊಂಡ್ರೆ ಆಯ್ತೈತೆ. ಯಾಕಂದರೆ ಹಿಟ್ಟು ಬಾಳ್ತಾನೆ ಇಟ್ಟರೆ ಇದು ಆಗಂಗಿಲ್ಲ. ಸೊ ಚಪಾತಿ ಮಾಡ್ಕೊಂಡ್ರೆ ಆಯ್ತದೆ. ಚಪಾತಿ ಮಾಡತ್ತೀನಿ ನೋಡಿ ಅಲ್ಲಿ ಫ್ರೆಂಡ್ಸ್. ನನ್ನ ಮಗ ಚಪಾತಿ ಮಾಡೋ ಹೊತ್ತಿನಾಗ ಹಿಂಗೆ ಬಟ್ಟಾಗಿ ಹಿಂಗೆ ಇದನ್ನು ಮಾಡಿಬಿಟ್ಟ. ಹಾಗೆ ನಿಮ್ಗೆ ಒಂದು ಸ್ವಲ್ಪ ತೋರಿಸಿದ್ನೆ. ಚಪಾತಿ ಮಾಡಿ ಒಂದು ಲಾಸ್ಟಿಗೆ ಒಂದು ಚಪಾತಿ ಇತ್ತು, ಅದನ್ನು ಸ್ವಲ್ಪ ನಾನು ಸಣ್ಣ ಮಗನಿಗೆ ಮಿಕ್ಸರ್ಗೆ ಹಾಕಿ, ಇವಾಗ ಮಿಕ್ಸರ್ಗೆ ಹಾಕಿ ಚಪಾತಿ ಕೊಡೋ ಹತ್ತೀನಿ ಅವನಿಗೆ. ಮಿಕ್ಸರ್ಗೆ ಹಾಕಿ ಇಟ್ಟೆ ಅದನ್ನು. ಆಮೇಲೆ ಅದಕ್ಕೆ ಸ್ವಲ್ಪ ಇವಾಗ ಹಾಲನ್ನ ಹಾಕಿ ತಿನ್ನಿಸ್ಕೊಂಬರ್ತೀನಿ. ಇವಾಗ ಬಾಂಡೆ ಅದ ಒಂದು ತಿನ್ನಿಸ್ಕೊಂಬಂದು. ಸೊ ಫೈನಲಿ ಅಥರ್ವಾಗ ಊಟ ಮಾಡಿಸಿದೆ ಫ್ರೆಂಡ್ಸ್. ನಾನು ಇವಾಗ ಊಟ ಮಾಡಬೇಕು. ಇಷ್ಟೊತ್ತನ ಸ್ವಲ್ಪ ಲೇಟ್ ಆಗಿದ್ರೆ ಇಷ್ಟು ಲೇಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು 10:30 ಆಗೈತಿ. ಡೈಲಿ 10 ಗಂಟೆ ಅನ್ನಟ್ಲೆ ಕೆಲಸ ಆಗ್ತಿತ್ತು. ಇವತ್ತು ಸ್ವಲ್ಪ ಲೇಟಾಗಿ ನೈಟ್ ಎಲ್ಲ ಸಣ್ಣ ಸ್ವಲ್ಪ ಏನಂತಾರಲ್ಲ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ನವ. ಅವನಿಗೆ ಇನ್ನು ಸ್ವಲ್ಪ ನೆದ್ರ ತೆಗಿಯಂಗಿಲ್ಲಲ್ಲ ಫ್ರೆಂಡ್ಸ್. ಹಂಗಾಗಿ ಸ್ವಲ್ಪ ನೆದ್ರಾಗಿತ್ತು, ಏನು ಮಾಡಿತ್ತು ಗೊತ್ತಿಲ್ಲ, ಭಾಳ ಅಳ್ಳಕತ್ತಿದ್ದ. ಹಾಗಾಗಿ ಅವ್ನು ಸೊಲ್ಲಿಂದ ಎಚ್ಚರಿದ್ದೆ. ಬೆಳಗ್ಗೆ ಎಚ್ಚರ ಆಗಿಲ್ಲ ಯಾರಿಗೂ. ಸೊ ನಮ್ಮ ಮನೆಯವರು ಬರಲ್ಲ, ಅಲ್ಲೇ ಊಟ ಮಾಡ್ತೀನಿ ಅಂದರು. ಇವಾಗ ನಾವು ಇಷ್ಟೇ ಊಟ ಮಾಡಬೇಕು. ಪಲ್ಯ ಏನು ಮಾಡಲಿಲ್ಲ, ನೈಟ್ದೇ ಇತ್ತು ಪಲ್ಯ ಇತ್ತು, ಅದನ್ನೇ ಇವಾಗ ಊಟ ಮಾಡ್ತೇವೆ ನಾನು ಅವರು. ಓಕೆ ಫ್ರೆಂಡ್ಸ್, ಅವನಿಗೆ ಇವಾಗ ಊಟ ಬೇಕಂದು ಮಮ್ಮಿ ಅಂದ. ಸೊ ಹಾಗಾಗಿ ನಾವು ಊಟ ಮಾಡಿದ್ರೆ ಆಯಿತು. ಅವ್ನಿಗೆ ಊಟ ಮಾಡಿಸಿ ನಾವು ಊಟ ಮಾಡ್ತೇವೆ ಫ್ರೆಂಡ್ಸ್. ಯಾಕಂದ್ರೆ ಅವ್ನಿಗೆ ಹಸಿವು ಇತ್ತಂದ್ರೆ ಅವ್ನಿಗೆ ಊಟ ಮಾಡ್ಸಕ್ಕೆ ಬಿಡೋದಿಲ್ಲ. ಹಾಗಾಗಿ ಚಪಾತಿ ನೈಟೇ ಪಲ್ಯ ಇತ್ತು, ಅದನ್ನು ಹಾಕ್ಕೊಂಡು ಊಟ ಮಾಡ್ತೇವೆ ಅವಾಗ. ಮತ್ತು ಇದು ಮಧ್ಯಾಹ್ನ ಮೇಲೆ ಸ್ವಲ್ಪ ತಿಳಿ ಸಾರು ಮಾಡ್ಕೊಂಡ್ರೆ ಆಯಿತು. ಟೊಮೆಟೊ ತಿಳಿ ಸಾರು ಮಾಡ್ಕೊಂಡ್ರೆ ಆಯ್ತದ. ಸ್ವಲ್ಪ ಅಂದರೆ ಚಪಾತಿ ಜೋಡಿ ನಮ್ಗೆ ಚಪಾತಿ ಅಷ್ಟು ಇಷ್ಟ ಆಗ್ತಾವೆ, ಇಲ್ಲ ಅಂತಲ್ಲ. 3 ಟೈಮ್ ಅದೇ ಅಂದ್ರೆ ಹೋಗಂಗಿಲ್ಲ. ಹಾಗಾಗಿ ಸ್ವಲ್ಪ ಏನಾದರೂ ಚೇಂಜ್ ಬೇಕಂತ ಈ ಸಾಂಬಾರನ್ನ ಮಾಡ್ಕೋಬೇಕಂತ ಬೆಳ್ಳುಳ್ಳಿ, ಟಮಾಟಿ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡೆ. ಕರಿಬೇವು ಆ ಕಾಡಿ ಹೋಗ್ತಾ ಇರಬೇಕು, ಸುತ್ತರದು ಹೋಗೋಕ್ಕಾಗಲ್ಲಾಗೈತಿ. ಸೊ ಹಾಗಾಗಿ ಕರಿಬೇವು ಇಲ್ಲ.
ನೀವು ಬೇಕಂದ್ರೆ ಕರಿಬೇವನ್ನ ಆ್ಯಡ್ ಮಾಡ್ಕೋಬೋದು. ಹಾಗೇ ಸ್ವಲ್ಪ ಬಿಸಿ ರೈಸ್ ಇದ್ರೆ ಟೊಮೆಟೊ ತಿಳಿ ಸಾರು ಜೋಡಿ ಸಖತ್ ಕಾಂಬಿನೇಷನ್ ಇರುತ್ತಂತ ಸ್ವಲ್ಪ ರೈಸ್ಗೆ ಇಟ್ಕೊಂಡೆ. ಅಲ್ಲಿ ಕಡೆ ರೈಸ್ ಆಗಾಕತ್ತಿತ್ತು. ನನ್ನ ಸಣ್ಣ ಮಗನಿಗೂ ಇವಾಗ ರೈಸ್ ತಿಂತಾನಲ್ಲ, ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಉಪ್ಪು ತುಪ್ಪ ಅನ್ನ ಅಥವಾ ಅನ್ನ ಹಾಲು ಈ ಥರ ತಿನ್ಸಾಕತ್ತೀನಿ ಅವನಿಗೆ. ಇವಾಗ ಒಂದು ಪಾತ್ರೆನ ಇಟ್ಟೀನಿ. ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೆ. ಸುಮ್ಮನೆ ನಂದು ಸ್ವಲ್ಪ ಚೇಂಜ್ ನಾ ಯಾವ ಥರ ಮಾಡ್ತೀನಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡೀನಿ. ಜೀರಿಗೆ ಒಂದು 2 ನಿಮಿಷ ಹೇಳ್ತೀನಿ. ಜೀರಿಗೆ ಹಾಕ್ಕೊಂಡೀನಿ, ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಆಮೇಲೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಫಸ್ಟಿಗೆ ಎಣ್ಣೆ ಹಾಕ್ಕೊಂಡೀನಿ. ಆಮೇಲೆ ಟೊಮೆಟೊನ ಹಾಕಿ ಸ್ವಲ್ಪ ಟೊಮೆಟೊ ಮೆತ್ಕಾಕ ಒಂಚೂರು ಉಪ್ಪನ್ನ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪೌಡ್ರ್ ಇದನ್ನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀವೇನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು, ಇಲ್ಲ ನಾನು ಖಾರದ ಪುಡಿ ಹಚ್ಚಿ ಮಾಡಾಕ್ತೀನಿ. ಸೊ ಹಂಗಾಗಿ ಸ್ವಲ್ಪ ಕೊತ್ತಂಬರಿನ ಎಣ್ಣೆ ಒಳಗೆ ಹಾಕಿದ್ರೆ ಅದೊಂದೇನೋ ಅಡುಗೆಗೆ ಒಂಥರ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ನಾನು ಆವಾಗ ಕೊತ್ತಂಬರಿ ಹಾಕ್ತೀನಿ, ಲಾಸ್ಟಿಗೆ ಹಾಕೋಂಗಿಲ್ಲ, ಸ್ವಲ್ಪ ಹಸಿ ತಿಂದಂಗೆ ಆಗುತ್ತೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪ ನಾವೇನು ಶೇಂಗಾ ಪುಡಿ ತೊಗೊಂಡಿದ್ದೆ, ಶೇಂಗಾ ಪುಡಿ ಇಲ್ಲಾಂದ್ರೂ ನಡೆಯುತ್ತೆ. ಸ್ವಲ್ಪ ತಿಳಿಬೇಕಂದ್ರೆ ಶೇಂಗಾ ಪುಡಿ ಇಲ್ಲಾಂದ್ರೂ ನಮಗೇನೋ ಸ್ವಲ್ಪ ಅದು ಇತ್ತಲ್ಲ, ಹಾಗಾಗಿ ಹಾಕ್ಕೊಂಡೆ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕಿದ್ರೆ ಟೊಮೆಟೊ ತಿಳಿ ಸಾಂಬಾರಾರೆ ಅಂದ್ಕೊಳ್ಳಿ, ಶೇಂಗಾ ತಿಳಿ ಸಾಂಬಾರಾರೆ ಅಂದ್ಕೊಳ್ಳಿ, ರೆಡಿ ಆಗುತ್ತೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತಂದ್ರೆ ಭಾರಿಯಾಗಿತ್ತು, ಟೇಸ್ಟ್ ಮಸ್ತ್ ಬಂದಿತ್ತು. ಇವಾಗ ರೈಸ್ ಅಂತೂ ವಿಸಿಲ್ ಹೋಯಿತು. ಇವಾಗ ಸ್ವಲ್ಪ ವಿಸಿಲ್ ತೆಗೆದು ಬಿಸಿ ಅನ್ನಿದ್ದಾಗೆ ಇವನಿಗೆ ತಿನ್ನಿಸ್ತೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿಂತಾನೆ ನನ್ನ ಸಣ್ಣ ಮಗ. ಹಾಗಾಗಿ ಇವಾಗ ಇಲ್ಲಿ ಸಾಂಬಾರು ಕೂಡ ಕುದಿಯಾಕತ್ತೈತಿ. ಇದನ್ನು ಆಫ್ನ ಮಾಡಿ ಅವನಿಗೆ ಸ್ವಲ್ಪ ಊಟ ಮಾಡಿಸ್ಕೊಂಬರ್ಬೇಕು ಅಂತ ನೋಡಿ. ಮಸ್ತ್ ಅಂದ್ರೆ ಮಸ್ತಾಗಿತ್ತು. ಇವಾಗ ನನ್ನ ಸಣ್ಣ ಮಗ ಮಮ್ಮಿ ಊಟ ಅನ್ನತ್ತಿದ್ದ, ಅವನಿಗೂ ಹಾಕ್ಕೊಟ್ಟೆ. ನಾನು ಫಸ್ಟಿಗೆ ಸ್ವಲ್ಪ ಚಪಾತಿ ಉಂಡಿದ್ನಲ್ಲ, ಹಾಗಾಗಿ ಆಮೇಲೆ ರೈಸ್ ಸಾಂಬಾರು ಹಾಕ್ಕೊಂಡೆ. ಮಲಗಿಸಿದೆ ಫ್ರೆಂಡ್ಸ್, ಅವರಿಗೆ ಮಲ್ಕೊಂಡ್ರು. ಇವಾಗ 5 ಗಂಟೆ ಆಗೈತಿ. ನಾನು ಒಂದು ಅರ್ಧ ತಾಸು ಮಲ್ಕೊಂಡೆ. ಸ್ವಲ್ಪ ನೈಟು ನಿದ್ದೆ ಆಗಿದ್ದಿಲ್ಲ, ಹಂಗಾಗಿ ಸ್ವಲ್ಪ ಮಲ್ಕೊಂಡೆ. ಇವಾಗ ಮತ್ತೆ ನನ್ನ ರೂಟೀನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾ ಎದ್ದ ಒಂದು 10-15 ನಿಮಿಷ ಹೇಳ್ತಾನೆ ಪಕ್ಕ. ಇವಾಗ ಒಂದು ಸ್ವಲ್ಪ ಭಾಂಡೆ ಅದಾವು, ಎಷ್ಟು ತೊಳ್ಕೊಂಬರ್ತೀನಿ. ನೀರಿಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯವರು ಡೈಲಿ ನೀರು ತುಂಬಿ ಹೋಗ್ತಿದ್ರು. ಇವತ್ತು ನೀರು ತುಂಬಿ ಹೋಗಿಲ್ಲ, ಹಂಗಾಗಿ ಸ್ವಲ್ಪ ನೀರಿಲ್ಲಾರ್ದಕ್ಕೆ ಏನು ಮಾಡೋಕ್ಕೂ ಮನ್ಸು ಬರ್ಲಾಗೈತಿ. ಮನೆಯೊಳಗೆ ಫುಲ್ ನೀರು ಇದ್ರೇ ಏನೋ ಒಂಥರ ಕೆಲಸ ಮಾಡೋಕೆ ಹುಮ್ಮಸ್ಸಿರುತ್ತೆ. ಸೊ ಇವತ್ತಿಲ್ಲ ನೀರು, ಹಾಗಾಗಿ ಬಟ್ಟೆನ ನಾನು ತೊಳೆದಿಲ್ಲ, ಅದು ಹಂಗೆ ಇಟ್ಟೀನಿ. ಸಂಜೆಗೆ ಬರೋಣ ಬೋರ್ ಚಾಲು ಮಾಡ್ತಾರೆ, ಆ ಕಡೆ ಹೋಗಬೇಕು, ಅಲ್ಲಿ ಕಡೆ ಹೋಗಿ ಚಾಲು ಮಾಡಬೇಕು. ಹಾಗಾಗಿ ಸಂಜೆಗೆ ಬರೋಣ ಚಾಲು ಮಾಡೋಣ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕು ಅಂದ್ಕೊಂಡಿದ್ದೆ. ವಾಷಿಂಗ್ ಮಿಷಿನ್ನು ರಿಪೇರಿ ಬಂದಿತ್ತು. ರಿಪೇರಿ ಅಂದ್ರೆ ನಮ್ಮ ಮನೆಯವರು ಅದು ಸ್ವಿಚ್ ಇರುತ್ತಲ್ಲ ಫ್ರೆಂಡ್ಸ್, ಆ ಸ್ವಿಚ್ ಮೇಲೆ ಕಾಲಿಟ್ಬಿಟ್ಟಾರ. ವೇಟ್ ಅಂತೂ ಮನ್ಗಂಡು ವೇಟ್ ಇದ್ದಾರದಾರ. ಹಾಗಾಗಿ ಅದು ಮುಂದಿಂದೊಂದು ಸ್ವಿಚ್ ಹಾಕೋದು ಮುರಿದಿತ್ತು. ಅದನ್ನು ಮತ್ತು ಯಾವುದೋ ಒಂದು ಹಳೀದು ನಮ್ಮದು ಒಂದು ಇದು ಇತ್ತು, ನೀರು ಕಾಸೋದು, ಅದು ಬಾದಾಗಿತ್ತು, ಅದನ್ನು ಕಟ್ ಮಾಡೋದಿತ್ತು ಜೋಡಿಸ್ಯಾರ. ಸೊ ಇವಾಗ 2 ದಿನ ಕೈಲೇನೆ ಬಟ್ಟೆ ವಾಶ್ ಮಾಡಿದ್ವಿ. ಇವಾಗ ಅದನ್ನು ರೆಡಿ ಮಾಡಿಟ್ಟಾರ, ಬಂದಿಂದ ಹಾಕಬೇಕು ವಾಷಿಂಗ್ ಮಿಷಿನ್ಗೆ. ಬಾಂಡೆ ತಿಕ್ಕಬೇಕಂದೆ ಫ್ರೆಂಡ್ಸ್, ಅವ್ನು ನೋಡ್ಕೋತ ಬಾಂಡೆ ತೊಳ್ಕೊಬೋದು. ಬಟ್ ಇದು ಏನಂತಾರೆ ತಂದು ಮತ್ತು ಏನಂತಾರೆ ಹಾಳಾಗಿಬಿಡುತ್ತಂತ ಅಂಕೇಳಿ ಇದ್ರ ಪಲ್ಯ ಸಂಜೆಗೆ ಮಾಡ್ಬೇಕಂತ ಅದನ್ನೆಲ್ಲ ಸೋಸ್ಕೊಂಡೆ. ಇದು ಸೋಸ್ಕೊಳ್ಳೋಟ್ಲೆ ಇಬ್ಬರು ಎದ್ರವರು. ಏನೋ ಒಂದು ಕೆಲಸ ಆಯಿತು ಅಂತ ಅಂದ್ಕೊಂಡೆ. ಇವಾಗ ಇದನ್ನು ಪಲ್ಯ ಮಾಡಬೇಕು ಸಂಜೆಗೆ. ಇವಾಗ ಒಂದು ವಿಸಿಲ್ನ ಕೂಗಿಸ್ಕೊಂಡ್ಬಿಡ್ತೀನಿ. ನಾನು ನೀರನ್ನ ಹಾಕಿ ಸ್ವಲ್ಪ ಒಂದಿಷ್ಟು 1-2 ಸಲ ತೊಳ್ಕೊಂಡು ನೀರನ್ನ ಹಾಕಿ ಕೂಗಿಸ್ಕೊಂಡ್ಬಿಡ್ತೀನಿ. ರೈಸ್ ಇತ್ತು, ರೈಸನ್ನು ಮಾಡಬಾರ್ದು ಅಂದ್ಕೊಂಡೀನಿ, ಆದ್ರೂ ನೋಡಬೇಕು ಏನಾಗುತ್ತಂತ. ಚಪಾತಿ ಮಾಡಿಲ್ಲ, ಸ್ವಲ್ಪ ರೈಸ್ ಮಾಡಬೇಕು. ಇವಾಗ ಈ ಕಡೆ ರೈಸ್ಗೂ ಇಟ್ಬಿಟ್ಟೆ. ಇಲ್ಲಿ ನನ್ನ ಮಗ ಆಟ ಆಡಕತ್ತಾನ. ಸೊ ಹೊರಗಿನ ವ್ಯೂ ಆ ಥರ ಇತ್ತು. ಇವಾಗ ಪಲ್ಯ ಮಾಡೋಕೆ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಉಳ್ಳಾಗಡ್ಡೆ ಟೊಮೆಟೊ ಕೊತ್ತಂಬರಿ. ಇವಾಗ ಅನ್ನ ಕೂಡ ಆಯಿತು. ಹಂಗೆ ಹಾಲಿದ್ವಲ್ಲ, ಹಾಲು ಕಾಸಲಿಲ್ಲ ಅಂದ್ರೆ ನೆನಪೇ ಆಗಂಗಿಲ್ಲ ಫ್ರೆಂಡ್ಸ್. ಹಾಲು ಕಾಸಲಿಲ್ಲ ಒಡೆದು ಹೋಗ್ತಾವೆ. ಹಾಗಾಗಿ ಹಾಲು ಕಾಯಿಸಿ ಪಲ್ಯನ ಮಾಡ್ಕೊಂಡಿದ್ದು ಒಂದು ಸತ ರೆಸಿಪಿನ ಶೇರ್ ಮಾಡ್ಕೊಂಡೀನಿ. ಹಾಗಾಗಿ ಇದು ಕಾಳು ಪಲ್ಯ ಏನು ತೋರ್ಸೋಕೆ ಹೋಗಲಿಲ್ಲ. ಇದು ಮಾತ್ರ ನಮ್ಮ ಫೇವ್ರೇಟ್. ನಮ್ಮ ಮನ್ಯಾಗ ಅಂತಂದ್ರೆ
ಭಾಳ ಚಲೋ ಆಗುತ್ತಿದ್ದು ಅದ್ರಾಗ ಕಟಕ್ ರೊಟ್ಟಿ ಇರಬೇಕು, ಸ್ವಲ್ಪ ಮೊಸರು ಮತ್ತು ಶೇಂಗಾದ ಹಿಂಡಿ ಅಥವಾ ಖಾರ ಹಿಂಡಿ ಅಂತಾರೆ, ಅದು ಇದ್ರೆ ಭಾರಿ ಅಂದ್ರೆ ಭಾರಿ ಆಗ್ತೈತಿ. ಇವಾಗ ರೈಸ್ ಕೂಡ ರೆಡಿ ಆಯಿತು. ಇಷ್ಟು ಭಾಂಡೆ ಅದಾವ, ತೊಳ್ಕೊಂಬರ್ಬೇಕು. ನಮ್ಮ ಮನೆಯವ್ರು ಬಂದಿದ್ದರು, ಚಹಾ ಮಾಡಿಕೊಟ್ಟು ಅವ್ರು ಮತ್ತೆ ಹೋದರು. ಇಲ್ಲಿ ನಾನು ಕುಂತಿದ್ದೆ. ಪಾಪ ಒಬ್ಬರು ಇಲ್ಲಿ ನಮ್ಗೆ ಗೊತ್ತಿಲ್ಲ, ಅವರು ಪಾಪ ಬಂದು ಬಾಗಿನ ಕೊಟ್ಟರು. ಅಂದ್ರೆ ಮುತ್ತೈದೆ ಅರಶಿನ ಕುಂಕುಮ ಅಂತ ಹೇಳ್ತಾರೆ. ಸೊ ಎಷ್ಟು ಚಂದ ಅಂದ್ರೆ ಅಷ್ಟು ಚಂದ, ಎಲ್ಲ ಥರ ಕ್ಯೂಟ್ ನಾನು ತೋರಿಸ್ತೀನಿ ಏನೇನು ಕೊಟ್ರು ಅಂತ. ಸೊ ಒಂದು ಬಾಗಿನ ಕೊಟ್ಟು ಹೋದರು. ಭಾಳ ಖುಷಿ ಆಯಿತು ನನಗೆ. ಈ ಥರ ನಾನು ಫಸ್ಟ್ ಅರಶಿನ ಕುಂಕುಮ ಕೊಟ್ಟಿದ್ದೆ ಅಂದ್ರೆ ಫಸ್ಟ್ ಇವರೇ. ನಮ್ಮ ಸೈಡೆಲ್ಲ ಕೊಡ್ತಾರೆ, ಇಲ್ಲಂತಲ್ಲ. ಬಟ್ ಹೆಂಗಂತಂದ್ರೆ ನಮ್ಮ ಸೈಡ ಎಲೆ, ಅಡಿಕೆ, ಆಮೇಲೆ ಹೂವು ಮತ್ತು ಕಡ್ಲೆಬ್ಯಾಳೆ ಈ ಥರ ಇಟ್ಟು ಕೊಡ್ತಾರೆ. ಈ ಕಡೆ ಒಂಥರ ಡಿಫ್ರೆಂಟ್. ಖುಷಿ ಆಯಿತು. ಈ ಕಡೆ ಚಂದ ಐತಿ ಬಾಗಿನ ಕೊಡೋದು ಅಂತ, ಅರಶಿನ ಕುಂಕುಮ ಕೊಡೋದು. ಅವ್ರೇನೋ ರಥಸಪ್ತಮಿದು ಏನೋ ಅಂದರು, ನನಗೆ ಅಷ್ಟು ಮರಾಠಿ ಬರಲ್ಲ ಅಂದರು. ಸೊ ಭಾರಿ ಅಂದ್ರೆ ಭಾರಿ ಕೊಟ್ಟಿದ್ರು, ಭಾಳ ಇಷ್ಟ ಆಯ್ತು ನನಗೆ. ಪಾಪ ಮನಿತನ ಬಂದು ಅವ್ರು ಅಷ್ಟು ರಿಚ್ ಅದಾರ, ಫ್ರೆಂಡ್ಸ್ ಭಾರಿ ರಿಚ್ ಇದ್ರು ಅವರು. ಪಾಪ ಮನಿತನ ಬಂದು ಅರಶಿನ ಕುಂಕುಮನ ಕೊಟ್ಟು ಹೋದರು. ಆಮೇಲೆ ಖುಷಿ ಆಯಿತು. ಏನೋ ಒಂದು ಸ್ವಲ್ಪ ಲವ್ ಮ್ಯಾರೇಜ್ ಆದವ್ರಿಗೆ ಏನೋ ಒಂದು ಅರಶಿನ ಕುಂಕುಮ ಕೊಡೋಕೆ ಒಂದಿಷ್ಟು ಜನ ಹಿಂದೆ ಮುಂದೆ ತೊಳಿತಾರೆ. ಸೊ ಏನು ಸಾಂಪ್ರದಾಯಿಕವಾಗಿ ಮದುವೆ ಆಗಿಲ್ಲ ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಮಾತಾಡ್ತಾರಲ್ಲ, ಒಂಥರ ಮನ್ಸಿಗೆ ಆಗ್ತಿತ್ತು. ಇವತ್ತಂತೂ ಖುಷಿ ಆಯಿತು ನನಗೆ. ನೋಡಿ ಇಲ್ಲೆಲ್ಲ ಕೊಟ್ಟಿದ್ರು, ದೀಪ ಅದು. ಸೊ ನೋಡಿ ಅರಶಿನ ಕುಂಕುಮನ ಎಷ್ಟು ಚಂದ ಪ್ಯಾಕ್ ಮಾಡ್ಯಾರ ನೋಡ್ರಿ ಫ್ರೆಂಡ್ಸ್. ಅದನ್ನು ಇವೆಲ್ಲ ಕೊಟ್ಟಿದ್ರದ್ದು ಏನೋ ಅಂದ್ರೆ ಮೇ ಬಿ ಇದು ತುರ್ಬ ಹಾಕ್ಕೊಂಡಾಗ ಅದು ಹಾಕ್ಕೊಳ್ಳೋದಿರ್ಬೋದು, ಗೊತ್ತಿಲ್ಲ ಅದು ನನಗೇನಂತ. ಸೊ ಇಲ್ಲಿ ನಮಗೇನೇನು ಹೆಣ್ಮಕ್ಳಿಗೆ ಏನೇನು ಬೇಕಾಗುತ್ತೆಲ್ಲ ಕೊಟ್ರೆ ಅಂದ್ರೆ ಹೇರ್ಸಿಗೆ ಹಾಕೋದು ಬನ್, ಆಮೇಲೆ ಪೌಡ್ರು ಡಬ್ಬಿ, ಇದು ಒಂದು ಫ್ಲವರ್, ಮತ್ತು ಸಿಂಧೂರ ಅಂದ್ರೆ ಸಿಂಧೂರಲ್ಲಿದು ಗಂಧ ಅಂತೀವಲ್ಲ ಫ್ರೆಂಡ್ಸ್, ಗಂಧ ಕೊಟ್ಟಾರ. ಮತ್ತು ಅಂದ್ರೆ ಸ್ಟಿಕ್ಕರ್ ಕೊಡೋ ಬದಲಿನೇ ಗಂಧ ಕೊಟ್ಟಾರ ಅವರು ಅಂದ್ರೆ. ಆಮೇಲೆ ಕಾಜಲ್ ಮತ್ತು ಬಳೆ. ಈ ಬಳೆ ನನಗಂತೂ ಬರೋದೇ ಇಲ್ಲ ಫ್ರೆಂಡ್ಸ್, ನೋಡ್ಬೇಕು ಯಾರಿಗಾದ್ರೂ ಕೊಡಬೇಕು. ಒಂಥರ ಚಂದ ಅದಾವೆ, ಲುಕ್ ಅದಾವೆ, ಇಷ್ಟ ಅದು ಬಳೆ. ಬಟ್ ನನಗೆ ಬರೋಲ್ಲ. ಆಮೇಲೆ ತಲೆ ಬಚ್ಕೊಳಕ್ಕೆ ಮತ್ತು ಈ ಥರ ಬಳೆ ಕೊಟ್ಟರು, ಗ್ರೀನ್ ಕಲರ್ ಕೊಡ್ತಾರಂತೆ. ಆಮೇಲೆ ವ್ಯಾಸ್ಲೀನ್ ಸುತ್ತ ಕೊಟ್ಟರು ಫ್ರೆಂಡ್ಸ್. ಇವಾಗ ದಸ್ತಿ ಮತ್ತು ಒಂದು ಕ್ಯೂಟಾಗಿರೋವಂಥ ಒಂದು ಎಲಿಫೆಂಟ್ ಕೊಟ್ಟಿದ್ದರು. ನಾನು ಫಸ್ಟ್ ಸ್ಟಾರ್ಟಿಂಗೇ ತೋರಿಸೀನಿ. ನೇರ್ ಪಾಲಿಶ್, ಪಿನ್, ಹೇರ್ ಪಿನ್ ಎಲ್ಲ ಥರ ಕೊಟ್ಟಿದ್ದರು, ಮೆಹಂದಿ. ಸೊ ಒಂಥರ ಖುಷಿ ಆಯಿತು. ಸ್ವಲ್ಪ ಇದ್ರೊಳಗೆ ನಾನು ನೀಡಿದ್ದಿದ್ದೆ ಒಂದೆರಡು ವಸ್ತು. ಒಂದು ಅರಶಿನ ಕುಂಕುಮ ಕೊಡಕ್ಕೆ ಬಂದಿದ್ರು, ಬಾಗಿನ ಹೆಂಗೆ ತೊಗೊಂಬಂದಾರಂತ ತೋರಿಸಿನಲ್ಲ ಫ್ರೆಂಡ್ಸ್. ನಾನು ಅದನ್ನೆಲ್ಲ ತೊಗೊಂಬಂದು ಅರಶಿನ ಕುಂಕುಮ ಕೊಟ್ಟರು. ಈ ಥರ ನಾನು ಫಸ್ಟ್ ಟೈಮ್ ಬಾಗಿನ ಇಸ್ಕೊಂಡಿದ್ದೆ. ಅಂದರೆ ಅರಶಿನ ಕುಂಕುಮ ಈ ಥರ ಕೊಡ್ತಾರಂತ ಕಡೆ. ನಮ್ಮ ಸೈಡೆಲ್ಲ ರಥಸಪ್ತಮಿ ಅಂತ ಏನಂತಾರೆ, ಜನವರಿ ತಿಂಗಳೊಳಗನೂ ಮಾಡ್ತಾರೆ. ಜನವರಿ ತಿಂಗಳಾಗ ಅಂದ್ರೆ ಸಂಕ್ರಮಣ ಜಾತ್ರೆ ಒಳಗೆ ಮಾಡ್ತಾರೆ. ಬಟ್ ಇವ್ರು ಇವಾಗ ಮಾಡಕತ್ತಾರೆ, ಎಲ್ಲರೂ ಮಾಡತ್ತಾರೆ. ಮೊನ್ನೆ ಒಬ್ಬರು ಅದೇನಂತಾರೆ, ಅವರು ಅರಶಿನ ಕುಂಕುಮ ಕೊಟ್ಟು ಒಂದು ಪಾತ್ರೆ ಕೊಟ್ಟು ಹೋಗ್ಯಾರ. ಅದು ಚಹಾ ಮಾಡೋಕೆ ಯೂಸ್ ಮಾಡತ್ತೀನಿ. ಒಂದು ಬೊಗೋಣಿ ಟೈಪ್ ಕೊಟ್ಟಿದ್ರು, ಅದು ಚಹಾ ಮಾಡೋಕೆ ಯೂಸ್ ಮಾಡತ್ತೀನಿ. ಒಂಥರ ಈ ಕಡೆ ಡಿಫ್ರೆಂಟಾಗಿ ಕೊಡ್ತಾರೆ, ನಮ್ಮ ಕಡೆ ಹಿಂಗೆ ಕೊಡಲ್ಲ. ಎಲೆ, ಅಡಿಕೆ, ಆಮೇಲೆ ಕಡ್ಲೆಬೇಳೆ ಅಂತ ನೆನೆಸಿ ಅರಶಿನ ಕುಂಕುಮ ಹೂವು ಕೊಡ್ತಾರೆ. ಈ ಥರ ಈ ಕಡೆ ಎಲ್ಲ ಥರ ಕೊಡ್ತಾರೆ. ಈ ಕಡೆ ಒಂಥರ ಪದ್ಧತಿ ಚಂದ ಐತಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಯಾರ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅವ್ರು ಬಂದಾಗ ಊಟ ಮಾಡಿ ಮಲ್ಕೊಳ್ಳೋದು, ಇಷ್ಟೇ ಕೆಲಸ. ಅಡುಗೆ ಅಂತೂ ಎಲ್ಲ ಆಗೈತಿ. ಆ ಥರ ಒಂದು ಊಟ ಮಾಡಿಸ್ಕೊಂಬಂದೆ, ಉಪ್ಪು ತುಪ್ಪ ಅನ್ನ ಹಾಕಿ ಊಟ ಮಾಡ್ದೆ. ಇವಾಗ ಆರ್ಯಾಗ ಅವ್ರದ್ದು ಬ್ಯಾರೆದವ್ರ ಗಾಡಿ ನೋಡ್ಯಾನ, ಅದು ಗಾಡಿ ಬೇಕಂತ ಅಳ್ಳಾಕತ್ತಾನ. ಸೊ ಅವನಿಗೆ ಸ್ವಲ್ಪ ಫೋನ್ ಕೊಟ್ಟು ಅಂದ್ರೆ ಆಟ ಆಡ್ಕೊತ್ಕೊಂಡಿರ್ತಾನೆ. ಸಾಂಬಾರು ಐತಿದು, ಸಾಂಬಾರು ಐತಿ. ಹಾಂ ಓಕೆ ಫ್ರೆಂಡ್ಸ್, ಈ ಲಾಗ್ನಲ್ಲಿ ಏನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮರದೇ ಮಾಡಿ. ಈ ಹಿಂದಿನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಮಾತಾಡತ್ತೀನಿ, ನನ್ನ ಮಗ ಬೀನ್ಸ್ ತೊಗೊಂಡು ಆಟ ಆಡತ್ತಾನೆ. ಓಕೆ ಬಾಯ್, ಲವ್ ಯು ಆಲ್.